ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 8ನೆಯ ಶ್ಲೋಕ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿವಾಟೀ ಪರಿವೃತೆ ಮಣಿದ್ವೀಪೇ ನೀಪೋಪವನವತಿ ಚಿಂತಾಮಣಿ ಗೃಹೆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರೀಂ. ಅಮೃತಸಾಗರದ ಮಧ್ಯದಲ್ಲಿ ಕಲ್ಪವೃಕ್ಷಗಳ ಸಾಲುಗಳಿಂದ ಸುತ್ತುವರೆದು ಕಂಗೊಳಿಸುತ್ತಿರುವಂತಹ ರತ್ನಮಯವಾದ ಮಣಿದ್ವೀಪದಲ್ಲಿ, ಕದಂಬವನಗಳ ನಡುವೆ ಇರುವಂತಹ ಚಿಂತಾಮಣಿ ಗೃಹದಲ್ಲಿ, ಶಿವಸ್ವರೂಪವಾದ ಮಂಚದಲ್ಲಿ ಪರಮಶಿವನೆಂಬ ಸುಪ್ಪತ್ತಿಗೆಯ ಮೇಲೆ ವಿರಾಜಮಾನಳಾಗಿರಬಹುದಾದಂಥ ದೇವಿ ಚಿದಾನಂದಲಹರಿ ಪರಬ್ರಹ್ಮಸ್ವರೂಪಿಣಿ. ಅಂತಹ ಅಮ್ಮ ಜ್ಞಾನ ಹಾಗೂ ಆನಂದದ ಪ್ರವಾಹಗಳ ಸ್ವರೂಪಳಾಗಿದ್ದಾಳೆ. ಅಂತಹ ಜಗನ್ಮಾತೆಯನ್ನು ಯಾರು ಭಜಿಸುತ್ತಾರೆ, ಯಾರು ಸ್ಮರಣೆ ಮಾಡುತ್ತಾರೆ ಅಂತಂದರೆ, ಎಲ್ಲೋ ಕೆಲವರು ಮಾತ್ರ ಭಾಗ್ಯಶಾಲಿಗಳು, ಸುಕೃತವನ್ನು ಹೊಂದಿರುವವರು ಮಾತ್ರ ಅಮ್ಮನನ್ನು ಸೇವಿಸ್ತಾರೆ, ಅಮ್ಮನನ್ನು ಆಶ್ರಯಿಸ್ತಾರೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಯಾರ ಮನೆಯಲ್ಲಾದರೂ ವಾಸ್ತು ದೋಷವಿದ್ದರೆ ಅವರು ಶ್ರೀಲಲಿತೆಯು ವಾಸವಾಗಿರಬಹುದಾದ ಈ ಮಣಿದ್ವೀಪದ ಚಿಂತನೆಯನ್ನು, ಈ ಶ್ಲೋಕವನ್ನು ವಿಶೇಷವಾಗಿ ಪಾರಾಯಣ ಮಾಡಿದರೆ, ಅನುಸಂಧಾನ ಮಾಡಿದರೆ ಆ ಮನೆಯ ಎಲ್ಲ ವಾಸ್ತು ದೋಷಗಳು ನಿವಾರಣೆಯಾಗತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಶ್ಲೋಕವನ್ನು ಗುರುಗಳು ಆರಂಭ ಮಾಡಿರುವಂಥದ್ದು ಸುಧಾ ಸಿಂಧೋರ್ ಮಧ್ಯೆ. ಸುಧಾ ಅಂದರೆ ಸುಷ್ಟು ದಧಾತಿ ಇತಿ ಸುಧಾ. ಯಾವ ಮಹಾಶಕ್ತಿಯು ತನ್ನ ಸ್ವಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನು ಧರಿಸಿದೆಯೋ ಅದೇ ಸುಧಾ ಅಂತ. ಮತ್ತೆ ಈ ಸುಧಾ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಅಮೃತ ಅಂತ. ಮೃತವಲ್ಲದ್ದು, ಶಾಶ್ವತವಾಗಿರುವಂಥದ್ದು ಅಂತ ಹೇಳಿ. ಹೀಗಾಗಿ ಶ್ರೀಮಾತೆಯಾಗಲಿ ಅವಳ ಲೋಕವಾಗಲಿ ಅದು ಮೃತವಲ್ಲದ್ದು, ಅಮೃತ ಸ್ವರೂಪವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು ಅಂತ. ಇಂತಹ ಅಮೃತ ಸ್ವರೂಪಳಾದ ಅಮ್ಮ ಆ ಸುಧಾಸಾಗರದ ಮಧ್ಯದಲ್ಲಿ ಸುರವಿಟಪಿವಾಟಿ ಪರಿವೃತೆ, ಕಲ್ಪವೃಕ್ಷಗಳ ವನವಿಧಿಯಂತೆ ಆ ಕಲ್ಪವೃಕ್ಷಗಳಿಂದ ಆವೃತವಾಗಿರುವಂಥದ್ದು ಒಂದು ದ್ವೀಪವಿದೆ. ಅದನ್ನು ಮಣಿದ್ವೀಪ ಅಂತ ಹೇಳಿ ಕರೆದಿದ್ದಾರೆ. ಕಲ್ಪವೃಕ್ಷ ಅಂದರೆ ನಾವು ಏನನ್ನ ಕೇಳಿಕೊಂಡರೆ ಅದನ್ನು ಅನುಗ್ರಹಿಸುವಂತಹ ದಿವ್ಯವಾದಂಥ ವೃಕ್ಷ. ಅಂತಹ ಅನೇಕ ವೃಕ್ಷಗಳ ವನವಿರುವಂಥದ್ದು, ಅದರ ಮಧ್ಯೆ ಮಣಿದ್ವೀಪವಿದೆ ಅಂತ. ಮಣಿದ್ವೀಪ ಅಂದರೆ ಸ್ವಯಂ ಪ್ರಕಾಶವಾದ ದ್ವೀಪ ಅಂತ ಒಂದು ಅರ್ಥ. ಮತ್ತೊಂದು ಅರ್ಥ ತನ್ನ ಸ್ವಪ್ರಕಾಶದಿಂದ ಬೇರೆಯದ್ದನ್ನೂ ಬೆಳಗುವಂಥ ಶಕ್ತಿಯನ್ನು ಹೊಂದಿದೆ ಅಂತ. ಹಾಗಾಗಿ ಶ್ರೀಮಾತೆಯ ಶ್ರೀಮನ್ನಗರವನ್ನ ಬೆಳಗಲಿಕ್ಕೆ ಸೂರ್ಯನಿಂದಾಗಲಿ, ಚಂದ್ರನಿಂದಾಗಲಿ, ಅಗ್ನಿಗಳಿಂದಾಗಲಿ ಸಾಧ್ಯವಿಲ್ಲ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮ ವಿದ್ಯತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ. ಆ ಶ್ರೀಮಾತೆಯ ಲೋಕವನ್ನ ಸೂರ್ಯನಾಗಲಿ, ಚಂದ್ರನಾಗಲಿ, ತಾರೆಗಳಾಗಲಿ, ಮಿಂಚುಗಳಾಗಲಿ ಬೆಳಗುವುದಿಲ್ಲ. ಇನ್ನು ಅಗ್ನಿ ಏನು ಮಾಡುತ್ತಾನೆ? ಬದಲಾಗಿ ಈ ಎಲ್ಲ ತೇಜಸ್ಸಿನ ಮೂಲಗಳಿಗೆ ತೇಜಸ್ಸು ಬೆಳಗಲಿಕ್ಕೆ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಅದು ಅಮ್ಮನ ಕೃಪಾದೃಷ್ಟಿಯಿಂದ ಇವೆಲ್ಲ ಬೆಳಗುತ್ತಿದೆ ಅಂತ. ಹೀಗಾಗಿ ಮಣಿದ್ವೀಪ ಅಂದರೆ ಸಮಸ್ತ ಬ್ರಹ್ಮಾಂಡವನ್ನು ಬೆಳಗುವಂತಹ ಸ್ವಪ್ರಕಾಶವಾಗಿರುವಂತಹದ್ದಾಗಿದೆ ಅಂತ. ಇದಾದ ಮೇಲೆ ನೀಪೋಪವನವತಿ ಅಂದರೆ ಕದಂಬ ವೃಕ್ಷಗಳ ಉಪವನವಿದೆ ಅಂತ. ನೀಪ ಉಪವನವತಿ. ಆತ್ಮೀಯರೇ, ಇಲ್ಲಿ ಕದಂಬ ವೃಕ್ಷಕ್ಕೆ ನೀಪ ಅಂತ ಹೇಳಿ ಕರೀತಾರೆ. ಈ ಕದಂಬ ವೃಕ್ಷಗಳು ಎಲ್ಲಿ ಹೆಚ್ಚಾಗಿ ಇರುತ್ತೋ ಅಲ್ಲಿ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಉಂಟು ಮಾಡಿ ಮೇಘಗಳನ್ನು ಸೃಷ್ಟಿಸಿ ಮಳೆಯು ಆ ಭಾಗದಲ್ಲಿ ಹೆಚ್ಚು
ಹೆಚ್ಚು ಸುರಿಸಲಿಕ್ಕೆ ಸಹಕರಿಸುತ್ತೆ ಆ ಕದಂಬವನ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೀರಂಪಾತಿ ಇತಿ ನೀಪ ಅಂತ, ಮಳೆಯ ಅಥವಾ ಜಲದ ವ್ಯವಸ್ಥೆಯನ್ನು ನಿಯಂತ್ರಿಸುವಂಥದ್ದು ನೀಪ, ಕದಂಬ ವೃಕ್ಷಗಳು ಅಂತ. ಹಾಗಾದರೆ ಇಲ್ಲಿ ನೀಪ ಅನ್ನುವಂಥ ಪದದ ಪ್ರಯೋಗದ ಔಚಿತ್ಯವೇನು ಅಂತಂದರೆ, ಹೇಗೆ ಮಳೆ ಮೇಲಿಂದ ಸುರಿಸಲು ಈ ಕದಂಬವನಗಳು ಮುಖ್ಯ ಕಾರಣವಾಗುತ್ತೋ, ಹಾಗೆ ನಮ್ಮ ಅಭೀಷ್ಟಗಳನ್ನು ಆಕರ್ಷಿಸಿ ನಮಗೆ ಅದು ಸಿಗುವಂತೆ ಮಾಡುವಂಥದ್ದು ಈ ನೀಪ ಉಪವನ ಅಂತ. ಹೀಗಾಗಿ ಕದಂಬವನದ ಮಧ್ಯದಲ್ಲಿರುವಂಥ ಶ್ರೀದೇವಿಯ ಪ್ರಾರ್ಥನೆಯ ಫಲವೇನು ಅಂತಂದರೆ, ನಮ್ಮ ಎಲ್ಲ ವಿಧವಾದ ಕೋರಿಕೆಗಳನ್ನು ಈ ಕದಂಬ ವೃಕ್ಷಗಳು ಆಕರ್ಷಣೆ ಮಾಡಿ ನಮಗೆ ಧಾರೆಯಾಗುವಂತೆ ಮಾಡುತ್ತೆ ಅಂತ ಹೇಳ್ತಾರೆ. ಇದಾದ ಮೇಲೆ ಚಿಂತಾಮಣಿ ಗೃಹೇ, ಅಮ್ಮ ವಾಸವಾಗಿರುವಂಥ ಈ ಗೃಹವು ಯಾವುದರಿಂದ ನಿರ್ಮಾಣವಾಗಿದೆ ಅಂತಂದರೆ ಚಿಂತಾಮಣಿಗಳಿಂದ. ಚಿಂತಾಮಣಿ ಅಂದರೆ ನಮ್ಮ ಎಲ್ಲ ಕೋರಿಕೆಯನ್ನು ಅನುಗ್ರಹಿಸುವಂಥದ್ದು ಚಿಂತಾಮಣಿ ಅಂತ. ಒಂದು ಚಿಂತಾಮಣಿಯೇ ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸುತ್ತೆ ಅಂತ ಹೇಳೋದಾದರೆ, ಅವಳ ಆ ಇಡೀ ಭವನವೆಲ್ಲ ಚಿಂತಾಮಣಿಗಳಿಂದಲೇ ನಿರ್ಮಾಣವಾಗಿದೆ ಅಂದರೆ ಇನ್ನು ಅದರ ಅನುಗ್ರಹ ಹೇಗಿರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಚಿಂತಾಮಣಿಗಣ ರಚಿತಾಂ ಚಿಂತಾಂ ದೂರೀ ಕರೋತು ಮೇ ಸದನ ಅಂತ. ಚಿಂತಾಮಣಿ ಸದನವು ನನ್ನ ಎಲ್ಲ ಚಿಂತೆಗಳನ್ನು ದೂರ ಮಾಡಲಿ, ನಾನು ಯಾವುದನ್ನು ಚಿಂತಿಸುತ್ತೇನೋ ಅದನ್ನು ನನಗೆ ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಈ ಚಿಂತಾಮಣಿ ಎನ್ನುವುದಕ್ಕೆ ಮಂತ್ರಗಳು ಅನ್ನುವ ಅರ್ಥವಿದೆ. ಪ್ರತೀ ಮಂತ್ರವೂ ಸಹ ಉಪಾಸಕರ ಕೋರಿಕೆಯನ್ನು ಈಡೇರಿಸುವಂಥದ್ದಾಗಿದೆ. ಹಾಗಾಗಿ ಮಂತ್ರಗಳೇ ಚಿಂತಾಮಣಿ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಇಂತಹ ಸರ್ವ ಮಂತ್ರಗಳೆಂಬ ಮಂತ್ರ ರಾಶಿಯಿಂದ ಅಮ್ಮನ ಈ ಚಿಂತಾಮಣಿ ಸದನವು ನಿರ್ಮಾಣವಾಗಿದೆ ಅಂದರೆ ಅರ್ಥ ಏನು? ಎಲ್ಲ ಮಂತ್ರರಾಶಿಗಳಿಗೆ ಶ್ರೀಮಾತೆ ಮೂಲವಾಗಿರಬಹುದಾದ ಓಂಕಾರ ಸ್ವರೂಪಿಣಿಯಾಗಿದ್ದಾಳೆ ಅಂತ. ಆ ಓಂಕಾರ ರೂಪಳಾದ ಅಮ್ಮನ ಶರೀರ ಕಾಂತಿಯಿಂದಲೇ ಈ ಎಲ್ಲ ಮಂತ್ರರಾಶಿಗಳು ಎಂಬ ಚಿಂತಾಮಣಿ ತಾನು ತಾನಾಗಿ ಬೆಳಗಿ ಯಾರು ಏನನ್ನ ಕೇಳಿದರೂ ಅದನ್ನ ಆ ಮಂತ್ರರಾಶಿ ಸ್ವರೂಪವಾದ ಚಿಂತಾಮಣಿಗಳೇ ಕೊಡ್ತಾ ಇದೆಯಂತೆ ಅಂತ. ಹೀಗೆ ಅಮ್ಮ ಈ ಎಲ್ಲ ಮಂತ್ರರಾಶಿಗಳ ಮಧ್ಯೆ ಪರಬ್ರಹ್ಮಸ್ವರೂಪಿಣಿಯಾಗಿ ಭಾಸಿಸುತ್ತಿದ್ದಾಳೆ. ಎಲ್ಲ ಮಂತ್ರಗಳಿಗೆ ಅಮ್ಮನೇ ಮೂಲವಾಗಿದ್ದಾಳೆ ಅಂತ ಹೇಳಿ, ಇಂತಹ ಚಿಂತಾಮಣಿ ಗೃಹದ ಮಧ್ಯದಲ್ಲಿ ಶಿವಾಕಾರೇ ಮಂಚೆ, ಶ್ರೀಮಾತೆಯು ವಿರಾಜಮಾನವಾಗಿ ಕುಳಿತುಕೊಳ್ಳಲಕ್ಕೋಸ್ಕರವಾಗಿ ಒಂದು ಮಂಚ ಇದೆ. ಆ ಮಂಚಕ್ಕೆ ಹೆಸರು ಶಿವಾಕಾರೇ ಮಂಚೆ. ಬಹಳ ಸುಂದರವಾಗಿ ಹೇಳಿದ್ದಾರೆ ನೋಡಿ. ಯಾವುದೇ ಮಂಚಕ್ಕಾಗಲಿ ಸಿಂಹಾಸನಕ್ಕಾಗಲಿ 4 ಕಾಲಿರುತ್ತೆ, ಅದರ ಮೇಲೆ ಒಂದು ಹಲಗೆ ಇರುತ್ತೆ. ಇಷ್ಟೂ ಸೇರಿ ಒಂದು ಮಂಚ ಅಂತ ಅನಿಸಿಕೊಳ್ಳುತ್ತೆ ಅಥವಾ ಸಿಂಹಾಸನ ಅಂತ ಆಗತ್ತೆ. ಹಾಗಾಗಿ 4 ಕಾಲು, ಒಂದು ಹಲಿಗೆ, ಒಟ್ಟು 5 ಆಯಿತು. ಈ 5 ಸಹ ಶಿವನ ವಿವಿಧ ರೂಪವೇ ಆಗಿದೆ. ಹಾಗಾಗಿ ಶಿವಾಕಾರೇ ಮಂಚೆ. ಯಾವುದು ಅದು ವಿವಿಧ ಸ್ವರೂಪವಾಗಿದೆ ಅಂತ ಹೇಳೋದಾದರೆ, ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ ಅನ್ನುವಂಥ 4 ಮಂಚದ ಕಾಲುಗಳು, ಅದರ ಮೇಲೆ ಸದಾಶಿವ ಎಂಬ ಹಲಗೆ. ಇದನ್ನೇ ಪಂಚಬ್ರಹ್ಮಾಸನ ಅಂತ ಹೇಳುತ್ತಿರುವಂಥದ್ದು. ಈ 5 ಜನರು ಶಿವಸ್ವರೂಪರೇ ಆಗಿದ್ದಾರೆ. ಪಂಚಕೃತ್ಯವನ್ನ ಜಗನ್ಮಾತೆಯ ಅನುಗ್ರಹದಿಂದ ಮಾಡ್ತಾ ಇದ್ದಾರೆ. ಯಾವ ಪಂಚಕೃತ್ಯ ಮಾಡ್ತಾ ಇದ್ದಾರೆ? ಬ್ರಹ್ಮ ಸೃಷ್ಟಿ, ವಿಷ್ಣು ಸ್ಥಿತಿ, ರುದ್ರಾಲಯ, ಮಹೇಶ್ವರ ತಿರೋಧಾನ ಅಥವಾ ಬಂಧ, ಸದಾಶಿವ ಅನುಗ್ರಹ ಅಥವಾ ಮೋಕ್ಷ ಅನ್ನುವ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬನೇ ಶಿವ ಈ ಎಲ್ಲ ಸ್ವರೂಪವಾಗಿದ್ದಾನೆ ಅಂತ ಹೇಳಿ.
ಹೀಗಾಗಿ ಈ 5 ಕೃತ್ಯ ಮಾಡಲಿಕ್ಕಾಗಿ ಜಗನ್ಮಾತೆ ತಾನು ತನ್ನ ಶಕ್ತಿಯನ್ನ, ಚೈತನ್ಯವನ್ನ ಇವರಿಗೆಲ್ಲರಿಗೂ ಪ್ರಸಾರ ಮಾಡಿದ್ದಾಳೆ. ಮತ್ತು ಈ ಶಕ್ತಿ 5ರಲ್ಲಿ ಇಲ್ಲ ಅಂತಂದ್ರೆ ಅವರು ಪ್ರೇತರಾಗಿರ್ತಾರೆ. ಆ ಶಕ್ತಿಯು ಇವರಲ್ಲಿ ಚೈತನ್ಯ ರೂಪದಿಂದ ಹರಿದರೆ ಮಾತ್ರ ಇವರು ತಮ್ಮ ತಮ್ಮ ಕೆಲಸಗಳನ್ನು ಸಮರ್ಥವಾಗಿ ಮಾಡಲು ಸಾಧ್ಯವಾಗತ್ತೆ ಅಂತ. ಮೊದಲನೆಯ ಶ್ಲೋಕವನ್ನು ನೆನಪು ಮಾಡಿಕೊಳ್ಳಿ. ನಚೇದೇವಂ ದೇವೋ ನಖಲು ಕುಶಲ ಸ್ಪಂದಿತುಮಪಿ ಅಂತ. ಇಂತಹ ವಿಶೇಷವಾದ ಮಂಚಕ್ಕೆ ಶಂಕರರು ಶಿವಾಕಾರೇ ಮಂಚೆ ಅಂತ ಹೇಳಿ ಕರೆದಿದ್ದಾರೆ. ಇಂತಹ ಆ ಸದಾಶಿವ ಎಂಬ ಹಲಿಗೆಯ ಮೇಲೆ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದಂತೆ ಶಿವಕಾಮೇಶ್ವರಾಂಕಸ್ಥ, ಆ ಸದಾಶಿವ ಎಂಬುವನ ತೊಡೆಯ ಮೇಲೆ ಈ ಜಗಜ್ಜನನಿ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿಯು ವಿರಾಜಮಾನಳಾಗಿ ಕೂತಿದ್ದಾಳಂತೆ. ಇದನ್ನು ಕೇಳ್ತಾ ಇದ್ದ ಹಾಗೆ ನಮಗೊಂದು ಪ್ರಶ್ನೆ ಬರಬಹುದು. ಇದ್ಯಾಕೆ ಆ ಸದಾಶಿವನ ತೊಡೆಯ ಮೇಲೆ ಹೀಗೆ ಬಹಿರಂಗವಾಗಿ ಕೂತ್ಕೊಳ್ಳೋದು ಸರಿಯೇ ಅಂತ ಕೆಲವರಿಗಾದರೂ ಪ್ರಶ್ನೆ ಬರಬಹುದು. ಇಲ್ಲಿ ನಾವು ತಿಳಿಯಬೇಕಾದ್ದೇನಪ್ಪ ಅಂದರೆ, ಕಾಮೇಶ್ವರನಿಗಾಗಲಿ ಕಾಮೇಶ್ವರಿಗಾಗಲಿ ಯಾವುದೇ ಭೇದವಿಲ್ಲ. ದೀಪ ಹಾಗೂ ಅದರ ಕಾಂತಿ ಇದ್ದಂತೆ ಇವರಿಬ್ಬರು. ದೀಪದ ಮಡಿಲಲ್ಲಿ ಕಾಂತಿ ಕುಳಿತುಕೊಂಡ ಹಾಗೆ ಶಿವನ ಅಂಕದ ಮೇಲೆ ಶ್ರೀಲಲಿತೆ ತಾನು ವಿರಾಜಮಾನಳಾಗಿದ್ದಾಳೆ. ದೀಪವನ್ನ ಕಾಂತಿ ಆಧರಿಸಿಕೊಂಡಂತೆ ಇದ್ದಾಳೆ ಅಂತ. ಇಂತಹ ಕಾಂತಿ ಸ್ವರೂಪಳಾದ ಕಾಮೇಶ್ವರಿಯನ್ನ ಭಜಂತಿ ತ್ವಾಂ ಧನ್ಯಾಹ ಕತಿಚನ. ಎಲ್ಲೋ ಬೆರಳೆಣಿಕೆಯಷ್ಟು ಭಕ್ತರು ಮಾತ್ರವೇ ಅಮ್ಮನನ್ನ ಧ್ಯಾನ ಮಾಡುತ್ತಾರೆ, ಶರಣಾಗತರಾಗಿ ಆಶ್ರಯಿಸ್ತಾರೆ, ನಿಜವಾದಂತಹ ಶ್ರದ್ಧಾ ಭಕ್ತಿಗಳಿಂದ ಉಪಾಸನೆ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜಗನ್ಮಾತೆಯನ್ನ ಆರಾಧನೆ ಮಾಡಬೇಕಾದರೆ ಮೊದಲನೆಯ ಶ್ಲೋಕದಲ್ಲಿ ನಾವು ಹೇಳಿದಂತೆ ಕಥಮಕೃತ ಪುಣ್ಯ ಪ್ರಭವತಿ, ಪುಣ್ಯವಿದ್ದರೆ ಸುಕೃತವಿದ್ದರೆ ಮಾತ್ರ ಅಮ್ಮನನ್ನ ಸ್ಮರಣೆ ಮಾಡಲಿಕ್ಕೆ ಮನಸ್ಸು ಬರುತ್ತೆ, ಇಲ್ಲದೆ ಹೋದರೆ ಬೇಡ ಅಂತ ಅನಿಸುತ್ತೆ. ಗೀತಾಚಾರ್ಯನಾದ ಕೃಷ್ಣನೂ ಸಹ ಇದೇ ಮಾತುಗಳನ್ನು ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಇಂತಹ ಶಿವಾಕಾರದ ಮಂಚದ ಮೇಲೆ ಆ ಸದಾಶಿವ ಎಂಬ ಹಲಿಗೆ ಮೇಲೆ ಕುಳಿತಿರುವಂಥ ದೇವತೆ ಸ್ತ್ರೀಯೋ ಪುರುಷನೋ ಅಥವಾ ನಪುಂಸಕನೋ, ಯಾರು ಈ ಶಕ್ತಿ ಅಂತ ಪ್ರಶ್ನೆ ಮಾಡುತ್ತಾ ಕೊನೆಯಲ್ಲಿ ಅವರು ಉತ್ತರವನ್ನು ಕೊಡುತ್ತಾರೆ, ಚಿದಾನಂದ ಲಹರೀಂ. ಚಿತ್ ಆನಂದ ಲಹರೀಂ. ನೋಡಿ, ಇಲ್ಲಿ ಚಿತ್ ಅಂತಂದ್ರೆ ಚೈತನ್ಯ ಅಂತರ್ಥ. ಈ ಚಿತ್ ಅನ್ನುವಂಥ ಚೈತನ್ಯ ತ್ರಿಕಾಲದಲ್ಲೂ ಇರುವಂಥದ್ದಾದ್ದರಿಂದ ಅದೇ ಸತ್. ಸತ್ ಅಂದರೆ ಶಾಶ್ವತವಾಗಿ ಇರುವಂಥದ್ದು ಅಂತ. ಮತ್ತು ಈ ಸತ್ ಅನ್ನುವುದಕ್ಕೆ ಶಿವ ಅನ್ನುವ ಅರ್ಥವನ್ನೂ ಹೇಳಿದ್ದಾರೆ. ಚಿತ್ ಅಂದರೆ ಶಕ್ತಿ ಎನ್ನುವ ಅರ್ಥವಿದೆ. ಹೀಗಾಗಿ ಸತ್ ಚಿತ್ ಅಂದರೆ ಶಿವಶಕ್ತಿ ಅಂತ. ಯಾರು ತಮ್ಮಲ್ಲಿಯೇ ರಹಸ್ಯವಾಗಿ ಅಡಗಿಕೊಂಡಿರಬಹುದಾದ ಈ ಸತ್ ಚಿತ್ ಎಂಬ ಆತ್ಮತತ್ವವನ್ನು ಅಂದರೆ ಶಿವಶಕ್ತಿಗಳನ್ನು ಯಾರು ತಿಳಿಯುತ್ತಾರೋ, ಹೊಂದುತ್ತಾರೋ, ಅವರು ಮಾತ್ರ ನಿಜವಾದ ಶಾಶ್ವತವಾದ ಬ್ರಹ್ಮಾನಂದವನ್ನು ಅನುಭವಿಸುತ್ತಾರೆ ಅಂತ. ಇಂತಹ ನಿತ್ಯವೂ ಸತ್ಯವೂ ಆದಂತಹ ಚೈತನ್ಯದ ಆನಂದವು ಈ ಸೃಷ್ಟಿಯಲ್ಲಿ ನಿರಂತರವಾದ ಅಲೆಯಂತೆ ಪ್ರಸಾರವಾಗ್ತಾ ಇದೆ, ಪ್ರವಾಹದಂತೆ ನಿರಂತರವಾಗಿ ಹರಿದು ಬರ್ತಾ ಇದೆ ಅಂದರೆ ಅದು ಅಮ್ಮನ ಕರುಣೆಯಿಂದ ಅಂತ. ಹೀಗಾಗಿ ಇಂತಹ ಪರಬ್ರಹ್ಮ ಸ್ವರೂಪಿಣಿಯು ಸಚ್ಚಿದಾನಂದ ರೂಪಳಾದ ಅಮ್ಮನನ್ನ ನಾವು ಹೊಂದಬೇಕಾದರೆ ಜನ್ಮ ಜನ್ಮಾಂತರಗಳ ಸುಕೃತವನ್ನು ನಾವು ಹೊಂದಿರಬೇಕು. ಆ ಜನ್ಮಗಳಲ್ಲಿ ನಿರಂತರವಾದ ಸಾಧನೆಯಾಗಿರಬೇಕು, ಉಪಾಸನೆ ಮಾಡಬೇಕು, ಪೂಜೆ, ಧ್ಯಾನ, ಜಪ, ತಪ, ಸದಾಚಾರ, ಗುರುಭಕ್ತಿ ಇವೇ ಮೊದಲಾದಂಥ ಅನೇಕ ಸದ್ಗುಣಗಳಿಂದ ಕೂಡಿದ್ದು
ಅದನ್ನು ಪರಿಪೂರ್ಣವಾಗಿ ಕಾರ್ಯರೂಪದಿಂದ ಸಾಧಿಸಿದ ಶುದ್ಧನಾದ ಭಕ್ತನಿಗೆ ಮಾತ್ರವೇ ಅಮ್ಮನನ್ನು ಹೊಂದುವಂತಹ, ಅಮ್ಮನಲ್ಲಿ ಐಕ್ಯವಾಗುವಂತಹ ಭಾಗ್ಯ ಲಭಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಈ ಶ್ಲೋಕದ ಕೊನೆಯ ಪದ ಲಹರೀಂ ಅಂತ ಇದೆ. ಇದರಲ್ಲಿ ಬೀಜಾಕ್ಷರ ಅಡಕವಾಗಿದೆ. ಆ ಲ ಅನ್ನುವ ಅಕ್ಷರವನ್ನು ಸರಿಸಿ ಹರೀಂ ಅಂತ ಹೇಳಿದರೆ ಹ್ರೀಂಕಾರಿ, ಹ್ರೀಂಕಾರಿ ಹ್ರೀಮತಿ ಹೃದಯ ಅನ್ನುವಂಥ ಆ ತತ್ವಸ್ವರೂಪಳಾದ ಅಮ್ಮನನ್ನೇ ಹೇಳುತ್ತಾ ಇದೆ ಅಂತ. ಇನ್ನು ನಾವು ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ 7ನೆಯ ಹಾಗೂ 8ನೆಯ ಶ್ಲೋಕದಲ್ಲಿ ಶ್ರೀಮಾತೆಯನ್ನ ಯಾರು ಆಶ್ರಯಿಸುತ್ತಾರೋ ಅವರಿಗೆ ಆ ಅಮ್ಮ 4 ವಿಧದ ಮುಕ್ತಿಯನ್ನು ಕೊಡುತ್ತಾಳೆ ಅಂತ ಹೇಳಿದ್ದನ್ನು ನೆನಪು ಮಾಡಿಕೊಳ್ಳಿ. ಆ 4 ವಿಧದ ಮುಕ್ತಿ ಯಾವುದು ಅಂದರೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ. ನೋಡಿ, ಒಂದು ಮಾತಿದೆ, ಯಾರು ಯಾವುದನ್ನು ಸದಾಕಾಲ ಸ್ಮರಣೆ ಮಾಡ್ತಾ ಇರ್ತಾರೋ, ಭಾವಿಸ್ತಾ ಇರ್ತಾರೋ, ಚಿಂತಿಸ್ತಾ ಇರ್ತಾರೋ ಅವರು ಅದೇ ಆಗಿಬಿಡುತ್ತಾರೆ ಅನ್ನುವ ಒಂದು ಮಾತಿದೆ. ನೋಡಿ, ಇಲ್ಲಿ ಈ 4 ಮುಕ್ತಿ ಏನು ಅನ್ನುವುದನ್ನು ಸ್ವಲ್ಪ ನೋಡಬೇಕಾಗಿದೆ. ಸಾಲೋಕ್ಯ ಅಂತಂದರೆ ಯಾರು ಯಾವ ದೇವತೆಯ ಲೋಕವನ್ನು ಸದಾಕಾಲವೂ ಸ್ಮರಣೆ ಮಾಡ್ತಾ ಇರ್ತಾರೋ ಅವರು ಆ ದೇವತೆಯ ಲೋಕವನ್ನು ಹೊಂದುತ್ತಾರೆ. 2ನೆಯದ್ದು ಸಾರೂಪ್ಯ, ಯಾರು ಯಾವ ದೇವತಾ ಸ್ವರೂಪದ ಚಿಂತನೆಯನ್ನು ಸದಾಕಾಲ ಮಾಡ್ತಾ ಇರ್ತಾರೋ ಅವರು ಅದೇ ದೇವತಾ ಸ್ವರೂಪವನ್ನು ಹೊಂದಿಬಿಡುತ್ತಾರೆ. ಸಾಮೀಪ್ಯ 3ನೆಯದ್ದು, ಯಾರು ಯಾವ ದೇವತೆಯ ಸಮೀಪದಲ್ಲಿ ಸದಾಕಾಲ ಇದ್ದು ಆ ದೇವರನ್ನು ಭಾವಿಸ್ತಾರೋ, ಪೂಜಿಸ್ತಾರೋ ಅವರು ಆ ದೇವತೆಯ ಸಾಮೀಪ್ಯಕ್ಕೆ ಹೋಗ್ತಾರೆ. ಕೊನೆಯದಾಗಿ ಸಾಯುಜ್ಯ, ಇದು ಅದ್ವೈತದ ಸಿದ್ಧಿ ಅಂತ. ನದಿಯೊಂದು ವೇಗವಾಗಿ ಹರಿದು ಬಂದು ಸಮುದ್ರದಲ್ಲಿ ವಿಲೀನವಾಗುವಂತೆ ಸಾಧಕನೊಬ್ಬ ತಾನು ಅನೇಕ ಜನ್ಮಾಂತರಗಳಿಂದ ಸಾಧನೆ ಮಾಡಿ ತಪಸ್ಸನ್ನು ಮಾಡಿ ಅದರ ಸಿದ್ಧಿಯ ಫಲವಾಗಿ ಆ ಭಗವತ್ ತತ್ವದಲ್ಲಿ ಜೀವಾತ್ಮನು ಪರಮಾತ್ಮನಲ್ಲಿ ಲಯವಾಗಿ ಬಿಡುತ್ತಾನೆ. ಅಲ್ಲಿ ಜೀವಾತ್ಮ ಪರಮಾತ್ಮ ಅಂತ 2 ಇಲ್ಲ, ಒಂದೇ, ಅದೇ ಅದ್ವೈತ ಅಂತ. ಅಂದರೆ ಇದೇ ಜೀವನ್ಮುಕ್ತ ಸ್ಥಿತಿ ಅಂತ. ಹೀಗಾಗಿ ನಮ್ಮಲ್ಲಿ ಸತ್ತ ಮೇಲೆ ಮುಕ್ತಿ ಎನ್ನುವ ಮಾತಿಲ್ಲ, ಬದುಕಿರುವಾಗಲೇ ಜೀವನ್ಮುಕ್ತರಾಗಬಿಡಬಹುದು ಅಂತ. ಆ ಸ್ಥಿತಿ ಹೇಗಿರುತ್ತೆ ಅಂದರೆ ನಾನು ಬೇರೆ, ಈ ಶರೀರಾದಿ ಪ್ರಪಂಚವೇ ಬೇರೆ ಅಂತ ನೋಡುವ ಶಕ್ತಿ ಇರುತ್ತೆ. ಹೀಗಾಗಿ ಇದನ್ನೇ ಸಾಯುಜ್ಯ ಮುಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಇಂತಹ ಈ 4 ವಿಧದ ಮೋಕ್ಷವನ್ನು 7ನೆಯ ಹಾಗೂ 8ನೆಯ ಶ್ಲೋಕದಲ್ಲಿ ಶ್ರೀವಿದ್ಯಾ ಉಪಾಸಕರು ಇದನ್ನು ತೋರಿಸಿದ್ದಾರೆ. ಗಮನಿಸಿ. ಕ್ವಣತ್ಕಾಂಚೀದಾಮ ಕರಿಕಲಭ ಕುಂಭಸ್ತನನತ ಪರಿಕ್ಷೀಣ ಮಧ್ಯೆ ಪರಿಣತ ಶರಶ್ಚಂದ್ರವದನ. ಈ ಶ್ಲೋಕವೆಲ್ಲ ಆ ಜಗನ್ಮಾತೆಯ ಸ್ವರೂಪ ಹೇಗಿದೆ, ಅವಳ ದಿವ್ಯ ಮಂಗಳ ವಿಗ್ರಹ ಹೇಗಿದೆ ಅನ್ನುವುದನ್ನು ವರ್ಣನೆ ಮಾಡಿದ್ದಾರೆ. ಯಾರು ಈ ಮಂಗಳ ವಿಗ್ರಹದ ಚಿಂತನೆಯನ್ನು ಸದಾ ಸ್ಮರಣೆ ಮಾಡ್ತಾರೆ, ಸ್ವರೂಪ ಚಿಂತನೆ ಮಾಡುತ್ತಾರೆ, ಅವರು ಸಾರೂಪ್ಯ ಮುಕ್ತಿಯನ್ನು ಹೊಂದುತ್ತಾರೆ ಅಂತ. ಇನ್ನು 2ನೆಯದ್ದು ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾಮಣಿ ಗೃಹೆ ಅನ್ನುವಂಥ ಜಗನ್ಮಾತೆ ವಾಸವಾಗಿರಬಹುದಾದಂಥ ಶ್ರೀಮನ್ನಗರವನ್ನು, ಆ ಮಣಿದ್ವೀಪದ ಚಿಂತನೆಯನ್ನು ಸದಾಕಾಲ ಯಾರು ಪಾರಾಯಣ ಮಾಡ್ತಾರೋ ಅವರು ಆ ಜಗನ್ಮಾತೆ ಇರಬಹುದಾದ ಸಾಲೋಕ್ಯ ಮುಕ್ತಿಯನ್ನು ಹೊಂದುತ್ತಾರೆ ಅಂತ. 3ನೆಯದ್ದು ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ. ಅಂದರೆ ಈಗ ಆ ಜಗನ್ಮಾತೆಯ ಪಾದಾರವಿಂದದ ಹತ್ತಿರಕ್ಕೆ ಹೋಗಿದ್ದೇವೆ ಅಂದರೆ ಅರ್ಥವೇನು? ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ, ಅಮ್ಮನ ಆ ಸಿಂಹಾಸನದ ಹತ್ತಿರ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅದು ಸಾಮೀಪ್ಯ ಮುಕ್ತಿ ಅಂತ. ಇನ್ನು ಕೊನೆಯದಾಗಿ ಚಿದಾನಂದಲಹರೀಂ
ಇದು ಸಾಯುಜ್ಯ ಮುಕ್ತಿ ಅಂತ. ಅಂದರೆ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗಿ ಲಯವಾಗಿ ಬಿಡುವುದು, ಒಂದಾಗಿ ಬಿಡುವುದು ಅಂತ. ಅಹಂ ಬ್ರಹ್ಮ ಅಸ್ಮಿ ಅನ್ನುವಂಥ ಎತ್ತರದ ಸ್ಥಿತಿಗೆ ಹೋಗುವುದು ಅಂತ. ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮೊದಲು ನಮಗೆ ಜಗನ್ಮಾತೆಯ ದಿವ್ಯ ಮಂಗಳ ವಿಗ್ರಹದ ವರ್ಣನೆಯನ್ನು ಹೇಳಿ, ಆಕೆಯ ಲೋಕವನ್ನು ವರ್ಣನೆ ಮಾಡಿ, ಆಕೆ ಸ್ಥಿತಳಾಗಿರಬಹುದಾದಂಥ ಶಿವಾಕಾರ ಮಂಚದ ಬಳಿ ನಮ್ಮನ್ನು ಕೂರಿಸಿ, ಕೊನೆಯದಾಗಿ ಚಿದಾನಂದಲಹರೀಂ ಆ ಪರಬ್ರಹ್ಮ ತತ್ವದಲ್ಲಿ ನಾವು ವಿಲೀನವಾಗಿ ಬಿಡಬೇಕು ಅನ್ನುವ ಒಂದು ಮಾರ್ಗದರ್ಶನವನ್ನು ನಮಗೆ ಈ ಎರಡೂ ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತು ಈ ಶ್ಲೋಕದಲ್ಲಿ ಲಲಿತಾ ಸಹಸ್ರನಾಮದ ಹಲವು ನಾಮಗಳು ಮತ್ತೆ ಮತ್ತೆ ಮರುಕಳಿಸುತ್ತೆ. ಶಿವಕಾಮೇಶ್ವರಾಂಕಸ್ಥ ಸುಮೇರು ಶೃಂಗ ಮಧ್ಯಸ್ಥ ಶ್ರೀಮನ್ನಗರ ನಾಯಿಕ ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ ಮಹಾಪದ್ಮಾಟವೀ ಸಂಸ್ಥ ಕದಂಬವನವಾಸಿನಿ ಸುಧಾಸಾಗರ ಮಧ್ಯಸ್ಥ. ಹೀಗೆ ಅನೇಕ ನಾಮಗಳು ಜೊತೆಯಾಗಿ ಬಂದಿದೆ. ಇಂತಹ ಸುಧಾಸಾಗರದ ಮಧ್ಯದಲ್ಲಿ ನೆಲೆಯಾದಂಥ ಶ್ರೀಮನ್ನಗರ ನಾಯಕಿಯಾದಂಥ ಆ ಶ್ರೀಲಲಿತೆಯ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.